ರೆಡಿ ಇದೀವಿ ಸರ್, ರೆಡಿ ಇದೀವಿ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ರೀ ಸರ್. ಥ್ಯಾಂಕ್ ಯು ಸೋ ಮಚ್ ರೀ ಸರ್. ಕಂಗ್ರಾಚುಲೇಷನ್. ಒಳ್ಳೇದ್ ಮಾಡ್ಲಿ ನಿಮ್ಮ ತಂದೆ ತಾಯಿಯವರಿಗೆ. ನಮ್ಮ ವಿಶೇಷವಾಗಿರ್ತಕ್ಕಂಥ ನಮ್ಮ ಸರ್ಕಾರದಿಂದ ಗೌರವವನ್ನು ಕೊಡಿ. ಯಾಕಂದ್ರೆ ಬಹಳ ಒಂದು ಹೆಮ್ಮೆ ವಿಚಾರ. 625 ಒಳ್ಳೇದಾಗ್ಲಿ ನಿಮ್ಮ ಭವಿಷ್ಯಕ್ಕೆ. ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಗೆ ಒಂದು ಗೌರವವನ್ನು ತಂದಿದ್ಯಾ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮೆಲ್ಲರ ಪರವಾಗಿ, ನನ್ನ ಇಲಾಖೆ ಪರವಾಗಿ ನಿಮ್ಗೆ, ಎಲ್ಲ ಟೀಚರ್ಸ್ ಪರವಾಗಿ, ನನ್ನ ಇಲಾಖೆ ಪರವಾಗಿ ನಿಮ್ಗೆ ಧನ್ಯವಾದಗಳು, ಕೃತಜ್ಞತೆ ಮತ್ತು ಬೆಸ್ಟ್ ವಿಶ್ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ ಬಹಳ ಖುಷಿ ಆಯ್ತು ಸರ್ ನಮ್ಗೆ. ಇಲ್ಲ, ನಾವು ಫೋನ್ ಮಾಡಿ ವಿಶ್ ಮಾಡೋದಲ್ಲ, ನೀವು ಅದು ನಮ್ಮ ಕರ್ತವ್ಯ ಆಗ್ತದೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಕೊರತೆಗಳು ತುಂಬಾ ಇದೆ, ನಾನು ಒಪ್ಕೊಳ್ತೀನಿ ಆಸ್ ಅ ಮಿನಿಸ್ಟರ್. ಬಟ್ ಅದು ಸ್ವಲ್ಪ ಟೈಮ್ ಆಗ್ತದೆ, ಟೈಮ್ ಆಗುತ್ತೆ. ಯಾಕೆಂದ್ರೆ ಇದು ಇಷ್ಟು ವರ್ಷದಿಂದ ಬಂದ್ಬಿಟ್ಟಿದೆ ನನಗೆ. ಅದ್ರ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಇಲ್ಲ ಬಂದು ನೀವ್ ಏನಾದ್ರು ಮಾಡಿ, ಅದಕ್ಕೆ ನನಗೆ ಈ ಕೆಲಸ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಮಕ್ಕಳು ಬಂದು ಓದಬೇಕು ಅಂತ ಹೇಳಿ ಅದೇನ್ ಆಸೆ ನಾವೆಲ್ಲ ಇಟ್ಕೊಂಡಿದ್ವಿ. ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನಮ್ಮ ಇಲಾಖೆಗೆ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಅದು ಇದು ಈ ತರ ತಗೊಂಡಿರೋದು ಎಲ್ಲಾ ಶಾಲೆಗೂ ಒಂದು ಸ್ಫೂರ್ತಿ, ಉದಾಹರಣೆ. ಮತ್ತೆ ನಮಗೂ ಕೂಡ ಸರ್ಕಾರಿ ಶಾಲೆ ಕೊರತೆಗಳು ಬೇಕಾದಷ್ಟು ಇದಾವೆ. ಅದನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಆ ಗೌರವನ್ನ ಹೆಚ್ಚಿಸಿದೀಯ ನೀನು, ಮತ್ತೆ ವಿಶ್ವಾಸವನ್ನ, ನಮ್ಮ ಕರ್ತವ್ಯವನ್ನು ಕೂಡ ನೀವು ನೆನಪು ಮಾಡಿದ್ದೀರಾ. ಅಂದ್ರೆ ನಾವೇನೇನ್ ಮಾಡ್ಬೇಕಾಗ್ತದೆ ಅಂತ ಹೇಳಿ. ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿದ್ದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು ಏನು ಮಾರ್ಕ್ಸ್ ತಗೊಂಡು, ದೊಡ್ಡ ಮಟ್ಟದಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಕ್ಸ್ ತಗೊಂಡಿದ್ಯಾ ಅಂತ ಹೇಳಿದ್ರೆ ಅದು ನೀವು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳ್ಬೇಕು ಗೊತ್ತಿಲ್ಲ. ಆಗ್ಲಿ, ಒಳ್ಳೇದಾಗ್ಲಿ ನಿಮ್ಮ ಜಿಲ್ಲೆಗೆ, ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ತಾಲೂಕು ಇರ್ಬೋದು, ಎಲ್ಲರಿಗೂ ಕೂಡ. ಮತ್ತೆ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯವರು ಮತ್ತೆ ನಿಮ್ಮ ಗುರುಗಳು. ಸರ್ಕಾರಿ ಶಾಲೆಯಲ್ಲಿರೋರು ಬೆಸ್ಟ್ ಟೀಚರ್ಸ್. ಹೌದು ಸರ್. ತುಂಬಾ ಸಪೋರ್ಟ್ ಮಾಡ್ತಿದ್ರು ಸರ್ ಎಲ್ಲ ಟೀಚರ್ಸ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ವೆರಿ ಗುಡ್, ಒಳ್ಳೇದಾಗ್ಲಿ. ಮತ್ತೆ ದೇವ್ರು ಒಳ್ಳೇದ್ ಮಾಡ್ಲಿ. ನೋಡೋಣ, ಅವಕಾಶ ಸಿಕ್ಕಾಗ ನಾನು ಗ್ಯಾರಂಟಿ ತಮ್ಮನ್ನು ಭೇಟಿ ಮಾಡ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮ್ಮ ಕಡೆಯಿಂದ ಏನಾದ್ರು ಕೆಲಸ ಆಗ್ಬೇಕಂದ್ರೆ ನೀವ್ ಹೇಳಿ ಅಮ್ಮ. ಹಾ ಸರ್. ಥ್ಯಾಂಕ್ ಯು ಸರ್. ಓಕೆ, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಹಲೋ ಅಮ್ಮ ಅಂಕಿತಾ, ಕಂಗ್ರ್ಯಾಚುಲೇಷನ್ ಅಮ್ಮ, ಕಂಗ್ರ್ಯಾಚುಲೇಷನ್. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ತಂದೆ ತಾಯಿಯವರಿಗೆ ನಮ್ಮ ವಿಶೇಷವಾಗಿರ್ತಕ್ಕಂಥ ನಮ್ಮ ಸರ್ಕಾರದಿಂದ ಗೌರವವನ್ನು ಕೊಡಿ. ಯಾಕೆಂದರೆ ಭಾಳ ಒಂದು ಹೆಮ್ಮೆ ವಿಚಾರ. 625ಕ್ಕೆ 625 ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯಕ್ಕೆ. ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಗೆ ಒಂದು ಗೌರವವನ್ನು ತಂದಿದೆಯಾ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮೆಲ್ಲರ ಪರವಾಗಿ, ನನ್ನ ಇಲಾಖೆ ಪರವಾಗಿ ನಿಮಗೆ, ಎಲ್ಲ ಟೀಚರ್ಸ್ ಪರವಾಗಿ, ನನ್ನ ಇಲಾಖೆ ಪರವಾಗಿ ನಿಮಗೆ ಧನ್ಯವಾದಗಳು, ಕೃತಜ್ಞತೆ ಮತ್ತು ಬೆಸ್ಟ್ ವಿಶಸ್ ಅಲ್ಲ. ಥ್ಯಾಂಕ್ ಯು. ಇಲ್ಲ, ನಾವು ಫೋನ್ ಮಾಡಿ ವಿಶ್ ಮಾಡೋದಲ್ಲ, ನೀವು, ಅದು ನಮ್ಮ ಕರ್ತವ್ಯ ಆಗ್ತದೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಕೊರತೆಗಳು ತುಂಬ ಇದೆ, ನಾನು ಒಪ್ಕೊಳ್ತೀನಿ ಆ್ಯಸ್ ಅ ಮಿನಿಸ್ಟರು. ಬಟ್ ಅದು ಸ್ವಲ್ಪ ಟೈಮ್ ಆಗ್ತದೆ ಅಮ್ಮ, ಟೈಮ್ ಆಗುತ್ತೆ. ಯಾಕೆಂದರೆ ಇದು ಇಷ್ಟು ವರ್ಷದಿಂದ ಬಂದ್ಬಿಟ್ಟಿದೆ ನನಗೆ. ಆದರೆ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಇಲ್ಲ ಮಧು ನೀವು ಏನಾದರೂ ಮಾಡಿ, ಅದಕ್ಕೆ ನನಗೆ ಈ ಕೆಲಸ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಮಕ್ಕಳು ಬಂದು ಓದಬೇಕು ಅಂಥೇಳಿ ಅದೇನು ಆಸೆ ನಾವೆಲ್ಲ ಇಟ್ಕೊಂಡಿದ್ವಿ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಕೂಡ ನಮ್ಮ ಇಲಾಖೆಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಇದು ನೀನು ಈ ಥರ ತೊಗೊಂಡಿರೋದು ಎಲ್ಲ ಶಾಲೆಗೂ ಒಂದು ಸ್ಫೂರ್ತಿ, ಉದಾಹರಣೆ. ಮತ್ತು ನಮಗೂ ಕೂಡ ಸರ್ಕಾರಿ ಶಾಲೆ ಕೊರತೆಗಳು ಬೇಕಾದಷ್ಟಿದ್ದಾವೆ, ಅದನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಗೌರವವನ್ನು ಹೆಚ್ಚಿಸಿದೀಯ ನೀನು, ಮತ್ತು ವಿಶ್ವಾಸವನ್ನು, ನಮ್ಮ ಕರ್ತವ್ಯವನ್ನು ಕೂಡ ನೀವು ನೆನಪು ಮಾಡಿದ್ದೀರಾ. ಅಂದರೆ ನಾವು ಏನೇನು ಮಾಡಬೇಕಾಗ್ತದೆ ಅಂಥೇಳಿ. ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿದ್ದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು ಏನು ಮಾರ್ಕ್ಸ್ ತೊಗೊಂಡು, ದೊಡ್ಡ ಮಟ್ಟದಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಕ್ಸ್ ತೊಗೊಂಡಿದ್ದೀಯಾ ಅಂತ ಹೇಳಿದ್ರೆ ಅದು ನೀವು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳಬೇಕೋ ಗೊತ್ತಿಲ್ಲ. ಆಗಲಿ, ಒಳ್ಳೆಯದಾಗಲಿ ನಿಮ್ಮ ಜಿಲ್ಲೆಗೆ, ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ತಾಲೂಕಿರ್ಬೋದು, ಎಲ್ಲರಿಗೂ ಕೂಡ. ಮತ್ತು ವಿಶೇಷವಾಗಿ ನಿಮ್ಮ ತಂದೆ ತಾಯಿಯವರು ಮತ್ತು ನಿಮ್ಮ ಗುರುಗಳು. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿರೋರು ಬೆಸ್ಟ್ ಟೀಚರ್ಸ್ ಅಮ್ಮ, ನೆನ್ಪಿಟ್ಕೊಳ್ಳಿ ಎಲ್ಲದಕ್ಕಿಂತ.
ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ವೆರಿ ಗುಡ್, ಒಳ್ಳೆಯದಾಗಲಿ. ಮತ್ತು ದೇವ್ರು ಒಳ್ಳೇದು ಮಾಡಲಿ. ನೋಡೋಣ, ಅವಕಾಶ ಸಿಕ್ಕಾಗ ನಾನು ಗ್ಯಾರಂಟಿ ತಮ್ಮನ್ನು ಭೇಟಿ ಮಾಡ್ತೀನಿ. ಒಳ್ಳೇದಾಗಲಿ ಅಮ್ಮ. ಮತ್ತು ನಮ್ಮ ಕಡೆಯಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ನೀವು ಹೇಳಿ ಅಮ್ಮ, ನಾವು ವಿಲ್ ಆಲ್ವೇಸ್ ಹೆಲ್ಪ್ ಯು. ಓಕೆ ಅಮ್ಮ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡಲಮ್ಮ. ರೈಟ್, ಓಕೆ. ಟೇಕ್ ದಟ್ ವಿಡಿಯೋ ನೌ ಓನ್ಲಿ ಆ್ಯಂಡ್ ಗಿವ್ ಇಟ್ ಟು ದೆಮ್. ಅವ್ರು ಪ್ಯಾಚ್ ಮಾಡಬೇಕು. ಓಕೆನಾ? ಅದು ಬೆಸ್ಟ್ ಅಲ್ವಾ? ಈಸಿ ಆಗುತ್ತೆ. ಯಾವಾಗಲೂ ಸ್ಪೀಕರ್ ಹಾಕಿ ಮಾಡೋದು ಬದಲು ಅದು ಹಾಕಿ